ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ನೆಲ್ಲಿಕಾಯ್ದು ಉಪ್ಪಿನಕಾಯಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಇದನ್ನೆಲ್ಲ ತೊಳೆದಿಟ್ಕೊಂಡಿದ್ದೀನಿ ನೋಡಿ. 3 ಮೆಣಸಿನ್ಕಾಯಿ. ಇದನ್ನು ಇವಾಗ ಬೇಯಿಸ್ಕೊಳ್ಳೋಣ ನೋಡಿ. ಈಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಈಗ ಈ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಸ್ವಲ್ಪ. ಈಗ ಇದನ್ನು ನಾವು ಇದಕ್ಕೆ ಹಾಕಿ ಬೇಯಿಸೋಣ. ಒಂದು 1/4 ಗಂಟೆ ಇದು ಬೇಯಲಿ, ಅದರಲ್ಲಿ ಸ್ಟೀಮ್ ಮಾಡ್ಕೊಳ್ಳೋಣ. ಸ್ಟೀಮ್ ಆಗಲಿ ಅದು 1/4 ಗಂಟೆ ನೋಡಿ. 1 ಸ್ಪೂನು ಸಾಸಿವೆ, 1/4 ಸ್ಪೂನು ಮೆಂತ್ಯ, ಅರ್ಧ ಸ್ಪೂನು ಜೀರಿಗೆ, ಸೋಂಪು ಒಂದು ಅರ್ಧ ಸ್ಪೂನ್. ಇದನ್ನೆಲ್ಲ ಕುಟ್ಕೊಳ್ಳೋಣ ನೋಡಿ. ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ. ಈಗ ಸಾಕು, ಇದು ಕುಕ್ಕಾಗಿರೋದು. ಸ್ವಲ್ಪ ತಣ್ಣಗಾಗಲಿ, ಸಾಕಿಷ್ಟು ನೋಡಿ. ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳಿ ನೋಡಿ. ಹಿಂಗೆ ಇದು ಮೆಣಸಿನ್ಕಾಯಿನೂ ಹಾಗೆ ಹೀಗೆ ಮಾಡಿ. ನಾನು 3 ಮೆಣಸಿನ್ಕಾಯಿ ಹಾಕಿದ್ದೀನಿ. ಈಗ ನೋಡಿ, ಒಂದು 10 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ. ಈಗ ಚಿಲ್ಲಿ ಪೌಡ್ರು 1 ಸ್ಪೂನು, ಅರಿಶಿನ 1/4 ಸ್ಪೂನು, ಅದು ನಾನು ಜೀರಿಗೆ, ಬಡೆ ಸೊಪ್ಪು ಮತ್ತು ಮೆಂತ್ಯ ಮತ್ತು ಸಾಸಿವೆ ಪೌಡ್ರು ಮಾಡಿಟ್ಕೊಂಡಿರೋದು ಎಲ್ಲ ಹಾಕ್ತಾಯಿದ್ದೀನಿ ನಾನು. ಇದು ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಪೌಡ್ರನ್ನು. ಈಗ ನೋಡಿ, ನಾನು ಇದನ್ನು ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿನೆಲ್ಲ ಜಾಸ್ತಿ ಬೇಯಿಸ್ಕೋಬಾರ್ದು, ಸ್ವಲ್ಪ ಅಷ್ಟೇ ಬೇಯಿಸ್ಕೊಳ್ಬೇಕು. ಈಗ ರುಚಿಗೆ ಉಪ್ಪು ಹಾಕೋಣ. ಒಂದು ಸ್ಪೂನ್ ಹತ್ರ ಹಾಕಿದ್ದೀನಿ. ನೋಡಿ, ನಾನು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟಿಗೆ. ಒಂದು 5 ಮಿನಿಟ್ಸ್ ತಿರುಗಿಸ್ಕೊಂಡು ಆಫ್ ಮಾಡಿ ಸ್ಟವ್ನ. ರೆಡಿ ಆಯಿತು. ನೀವು ಇದನ್ನು ಅದರ ಬಾಟಲ್ಗೆ, ಗಾಜಿನ ಬಾಟಲಿಗೆ ತುಂಬಿಟ್ಕೊಂಡ್ರೆ ಆಯಿತು ನೋಡಿ. ಉಪ್ಪಿನಕಾಯಿ ಸಖತ್ ಟೇಸ್ಟಾಗಿರೋ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ನೀವು ಹೇಗೆ ಮಾಡಿಕೊಡಿ. ನೀವು ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ರೆಡಿಯಾಗಿದೆ.